ಯಾರು ಮೈಸೂರಿನ ಸ್ವಾಭಿಮಾನವನ್ನು ಕಾಪಾಡಲು ಬ್ರಿಟಿಷರ ವಿರುದ್ಧ ಕತ್ತಿ ಎತ್ತಿದರು? ಯಾರ ನಡುವೆ ಈ ಸಂಘರ್ಷ ನಡೆಯಿತು? ಏಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿಸ್ತರಣಾ ನೀತಿ ಯುದ್ಧಕ್ಕೆ ಕಾರಣವಾಯಿತು? ಯಾವ ಮಾರ್ಗಗಳಿಂದ ಈ ಹೋರಾಟ ತೀವ್ರಗೊಂಡಿತು? ಮತ್ತು 1767 1769ರ ನಡುವೆ ನಡೆದ ಈ ಘರ್ಷಣೆ ಕೊನೆಗೆ ಟ್ರೀಟಿ ಆಫ್ ಮದ್ರಾಸ್ ಮೂಲಕ ಹೇಗೆ ಅಂತ್ಯ ಕಂಡಿತು? 1767ರ ವರ್ಷ ದಕ್ಷಿಣ ಭಾರತದ ರಾಜಕೀಯ ವಾತಾವರಣದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿತ್ತು. ಮೈಸೂರು ಸಾಮ್ರಾಜ್ಯವು ತನ್ನ ಶಕ್ತಿ ಮತ್ತು ಸ್ವಾಭಿಮಾನಕ್ಕಾಗಿ ಪ್ರಸಿದ್ಧವಾಗಿತ್ತು. ಅದರ ನಾಯಕ ಹೈದರ್ ಅಲಿ ಸಾಮಾನ್ಯ ಸೈನಿಕನಾಗಿ ಆರಂಭಿಸಿ ಮಹಾನ್ ಸೇನಾನಿಯಾಗಿ ಬೆಳೆದ ವ್ಯಕ್ತಿ. ಇನ್ನೊಂದೆಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ದಕ್ಷಿಣ ಭಾರತದಲ್ಲಿ ತನ್ನ ಆಳ್ವಿಕೆಯನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿತ್ತು. ಈ ವಿರೋಧವೇ ಮೊದಲ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾಯಿತು. ಬ್ರಿಟಿಷರು ಹೈದರ್ ಅಲಿಯನ್ನು ದುರ್ಬಲಗೊಳಿಸಲು ಹೈದರಾಬಾದ್ನ ನಿಜಾಂ ಮತ್ತು ಮರಾಠರೊಂದಿಗೆ ಮೈತ್ರಿ ಮಾಡಿಕೊಂಡರು. ಆದರೆ ಹೈದರ್ ಅಲಿ ಯುದ್ಧವನ್ನು ಕೇವಲ ಕತ್ತಿಯಿಂದಲ್ಲ, ಬುದ್ಧಿಯಿಂದ ಗೆಲ್ಲಬೇಕು ಎಂದು ನಂಬಿದನು. ಅವನು ತಂತ್ರದ ಆಟ ಆರಂಭಿಸಿದನು. ಮೊದಲು ಮರಾಠರೊಂದಿಗೆ ಸಮಾಧಾನ ಮಾಡಿಕೊಂಡು ನಿಜಾಂನ ಬೆಂಬಲವನ್ನು ದುರ್ಬಲಗೊಳಿಸಿದನು. ಹೀಗೆ ಶತ್ರುಗಳ ಮೈತ್ರಿಯನ್ನು ಅವನು ಮುರಿದನು. ಯುದ್ಧದ ಮೈದಾನದಲ್ಲಿ ಮೈಸೂರಿನ ಸೈನ್ಯ ಚುರುಕಾಗಿತ್ತು. ಅವರು ಸಾಂಪ್ರದಾಯಿಕ ಯುದ್ಧ ಪದ್ಧತಿಗಳನ್ನು ಬಿಟ್ಟು ಅಚಾನಕ್ ದಾಳಿಗಳನ್ನು ನಡೆಸಿದರು. ಕಾಡುಗಳ ಮಧ್ಯೆ, ಪರ್ವತಗಳ ಅಡಿಯಲ್ಲಿ ರಾತ್ರಿ ಹೊತ್ತಿನಲ್ಲಿ ದಾಳಿ ಮಾಡುತ್ತಿದ್ದರು. ಬ್ರಿಟಿಷರ ಸೇನೆಗಳು ಈ ತಂತ್ರದಿಂದ ಗೊಂದಲಕ್ಕೀಡಾದವು. ಅವರಿಗೆ ಸ್ಥಳೀಯ ಭೂಗೋಳದ ಅರಿವು ಕಡಿಮೆ. ಆದರೆ ಮೈಸೂರಿನ ಯೋಧರು ತಮ್ಮ ನೆಲದ ಪ್ರತಿಯೊಂದು ಹಾದಿಯನ್ನು ತಿಳಿದಿದ್ದರು. 1769ರಲ್ಲಿ ಹೈದರ್ ಅಲಿ ಒಂದು ಅಚ್ಚರಿಯ ಹೆಜ್ಜೆ ಇಟ್ಟನು. ಅವನು ನೇರವಾಗಿ ಮದ್ರಾಸ್ ನಗರತ್ತ ದಾಳಿ ನಡೆಸಿದನು. ಬ್ರಿಟಿಷರು ಬೆಚ್ಚಿಬಿದ್ದರು, ತಮ್ಮ ಕೋಟೆಗಳೊಳಗೆ ಅಡಗಿಕೊಂಡರು. ಹೈದರ್ ಅಲಿಯ ವೇಗ ಮತ್ತು ಧೈರ್ಯ ಅವರನ್ನು ಆಶ್ಚರ್ಯಚಕಿತಗೊಳಿಸಿತು. ಕೊನೆಗೆ ಬ್ರಿಟಿಷರು ಶಾಂತಿ ಒಪ್ಪಂದಕ್ಕೆ ಒಪ್ಪಿಕೊಂಡರು. ಇದುವೇ ಟ್ರೀಟಿ ಆಫ್ ಮದ್ರಾಸ್. ಈ ಒಪ್ಪಂದದ ಮೂಲಕ ಎರಡೂ ಪಾಳೆಯಗಳು ಪರಸ್ಪರ ಸಹಾಯ ಮಾಡುವುದಾಗಿ ನಿರ್ಧರಿಸಿದರು. ಯುದ್ಧದಲ್ಲಿ ಸ್ಪಷ್ಟ ಜಯ ಅಥವಾ ಸೋಲು ಯಾರಿಗೂ ಆಗದಿದ್ದರು. ಮೈಸೂರಿನ ತಂತ್ರ ಮತ್ತು ಧೈರ್ಯವೇ ಈ ಯುದ್ಧದ ಮುಖ್ಯ ಸಾಧನೆಯಾಗಿತ್ತು. ಹೈದರ್ ಅಲಿ ತನ್ನ ಶಕ್ತಿಯನ್ನು ಬ್ರಿಟಿಷರಿಗೆ ತೋರಿಸಿದ್ದನು. ಈ ಕತೆ ಕೇವಲ ಯುದ್ಧದ ಕಥೆಯಲ್ಲ. ಇದು ಒಂದು ಸಾಮಾನ್ಯ ವ್ಯಕ್ತಿ ತನ್ನ ದೃಢಸಂಕಲ್ಪದಿಂದ ಹೇಗೆ ಸಾಮ್ರಾಜ್ಯವನ್ನು ರಕ್ಷಿಸಿದನು ಎಂಬುದರ ಕತೆ. ಹೈದರ್ ಅಲಿ ಯುದ್ಧಭೂಮಿಯಲ್ಲಿ ಕೇವಲ ಶೂರನಾಗಿರಲಿಲ್ಲ, ಅವನು ಚಾಣಾಕ್ಷ ನಾಯಕನಾಗಿದ್ದನು. ಅವನ ತಂತ್ರಗಳು ಮತ್ತು ಧೈರ್ಯ ಮೈಸೂರು ರಾಜ್ಯವನ್ನು ಆ ಕಾಲದಲ್ಲಿ ರಕ್ಷಿಸಿತು. ಮೊದಲ ಆಂಗ್ಲೋ ಮೈಸೂರು ಯುದ್ಧವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮಹತ್ವದ ಅಧ್ಯಾಯ. ಇದು ಮುಂದಿನ ಆಂಗ್ಲೋ ಮೈಸೂರು ಯುದ್ಧಗಳಿಗೆ ವೇದಿಕೆಯಾಯಿತು. ಆದರೆ 1767ರಿಂದ 1769ರವರೆಗೆ ನಡೆದ ಈ ಸಂಘರ್ಷವು ಒಂದು ಸತ್ಯವನ್ನು ಸಾಬೀತುಪಡಿಸಿತು: ಸ್ವಾಭಿಮಾನ ಮತ್ತು ತಂತ್ರ ಒಂದಾಗಿದಾಗ ದೊಡ್ಡ ಶಕ್ತಿಗಳನ್ನು ಎದುರಿಸಬಹುದು. ಈ ಸಣ್ಣ ಕಥೆ ನಮಗೆ ತಿಳಿಸುತ್ತದೆ, ಯುದ್ಧದಲ್ಲಿ ಕೇವಲ ಶಕ್ತಿ ಮಾತ್ರವಲ್ಲ, ಬುದ್ಧಿ ಮತ್ತು ಧೈರ್ಯವೂ ಜಯದ. ಯಾರು ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿದರು? ಏಕೆ ದಕ್ಷಿಣ ಭಾರತ ಸಂಘರ್ಷದ ಕಣವಾಯಿತು? ಮತ್ತು ಹೇಗೆ ಈ ಯುದ್ಧವು ಮುಂದಿನ ಆಂಗ್ಲ ಮೈಸೂರು ಯುದ್ಧಗಳಿಗೆ ನೆಲೆಯಾಯಿತು? ಎರಡನೆಯ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ವ್ಯಕ್ತಪಡಿಸುತ್ತೇನೆ.